ಅಯ್ಯೋ ಮಗಳೇ, ಯಾಕೆ ಇಷ್ಟು ಲೇಟ್ ಮಾಡಿದೆ? ನಿಮ್ಮ ಮಾಮ ಅಂತೂ ನಿನ್ಗೋಸ್ಕರ ಕಾದು 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 ಸುಮ್ಮನೆ ಹೊಂಟು ಹೋಗ್ಬಿಟ್ಟಾತಾಗೆ. ಅಯ್ಯೋ ನೀನು ಬತ್ತೀಯಾ ಬತ್ತೀಯಾ ಅಂತ ಕಾದು 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 ಹೊಂಟೆ ಹೋಗ್ಬಿಟ್ನಲ್ಲ ಶಿವ. ನಿಂಗೆ ಒಂದು ಕುಸಿ ವಿಷಯ ಹೇಳ್ಬೇಕು. ಏನಮ್ಮ? ಮತ್ತೆ ನಿನ್ನ ಮದುವೆ ಇನ್ನೇನು ಇನ್ನೊಂದು 20-25 ದಿನ ಕಣಮ್ಮಿ ಅಷ್ಟೇನಿಯಾ. ನಿನ್ನ ಮದುವೆ ಫಿಕ್ಸು. ಮಾಮೂನ ಹತ್ರ ಎಲ್ಲ ಮಾತಾಡೀವ್ನಿ. ಮದುವೆ ಮಾಡ್ಕೊಂಡು ನೀನು ಅಮೇರಿಕ ಕೊಂಡೋಯ್ತೀಯ. ನನ್ನ ಮಾತು ಕೇಳು, ನಿನ್ನ ಜೀವನದಾಗೆ ಆರಾಮಾಗಿತ್ತೀಯ. ನಮ್ಮ ಅಣ್ಣನ ಮಗನ ಮದುವೆ ಮಾಡ್ಕೊಂಡ್ರೆ ಹೆಂಗಿದ್ರು ಬೇಜಾನ್ ಆಸ್ತಿ ಐತೆ. ನಿನ್ನ ಸಮಕ್ಕಂತೂ ಯಾರು ಇರೋಕ್ಕೆ ಆಗಕ್ಕಿಲ್ಲ. ಆರಾಮಾಗಿರ್ಬೋದು. ನೋಡು, ಯೋಚನೆ ಮಾಡು. ಅಮ್ಮ, ಫಿಕ್ಸ್ ಮಾಡ್ಬಿಟ್ಟಾಗ್ಲೇ ನೀನಿಯಾ? ಯಾಕೆ ಯಾಕೆ ಹೆಂಗೆಂಗೋ ಆಡ್ತಿದ್ಯಾ? ನಿಂಗೇನು ಇಷ್ಟವಿಲ್ವೇ ಮದುವೆ? ಹಂಗೇನಿಲ್ಲಮ್ಮ, ಸುಮ್ಮನೆ ಕೇಳಿದೆ. ಮಗಳೇ, ನಿಮ್ಮ ಮಾವನ ಹತ್ರ ಎಲ್ಲ ಮಾತಾಡಿದ್ದಾಯ್ತು ಮಗಳೇ. ಇನ್ನೇನು ಇಲ್ಲ. ಆರಾಮಾಗಿ ನೆಮ್ಮದಿಯಾಗಿ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗೋದೊಂದು ನೋಡ್ಕ ಸಾಕು. ಇನ್ನೇನು ಬೇಡ, ಸರಿನಾ ಮಗಳೇ? ಇನ್ನೊಂದೇನೋ ಹೇಳೋಣ ಅನ್ಕೊಂಡಲ್ಲ, ಮರ್ತೆ ಹೋಗ್ಬಿಟ್ನಲ್ಲ ನಾನು. ಮಗಳೇ, ಮತ್ತೆ ನಿನಗೆ ಒಡವೆ ಎಲ್ಲನೂ ನಿಮ್ಮ ಮಾಮ ಅರ್ಧ ಕೆಜಿ ಕೊಡಿಸ್ತಾನಂತೆ, ಗೊತ್ತಾ? ಹೆಂಗಿರ್ತಾನಂತಂದ್ರೆ ಹಂಗಿರ್ತಾನೆ, ನೀನು ಸಂದಾಗ ನೋಡ್ಕೊತಾನಂತೆ. ಎಲ್ಲನೂ ಹೇಳ್ಬಿಟ್ಟವನಿ. ನೋಡು, ನಾನು ಮದುವೆ ಕಾರ್ಯದಕ್ಕೆಲ್ಲ ಸುರು ಮಾಡ್ಕೊತೀನಿ ನೋಡಮ್ಮಿ. ತಿರುವು ನೀನೇನಾರ ಅಚ್ಚು ಪಚ್ಚು ಅನ್ಕೊಂಡಂತೂ ಹೋಗಕ್ಕೆ ಹೋಗ್ಬೇಡ, ಸರಿನಾ? ನನ್ನ ಮಾನ ಮರ್ಯಾದೆ ಮಾತ್ರ ಕಳಿಬೇಡ. ಇದೊಂದು ಕಿತ ಕೇಳ್ತಾ ಇದ್ದೀನಿ. ಇಲ್ಲ ಹೇಳಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀನಿಯ. ಸರಿ ಆಯಿತು. ಮಾವನ್ಗಿನ್ನ ಒಂದು ರೇಂಜ್ ಸ್ಯಾನೆ ಸಾವುಕಾರ ಸಿಕ್ಕಿದ್ರೆ ನೀನು ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಿದ್ದ ನನ್ನ. ಅಷ್ಟೇ ನೀನು ಸಂದಾಕಿರ್ಬೇಕು, ನೀನು ಅಫಿಸಿಯಲ್ ಆಗಿರ್ಬೇಕು ಅನ್ನೋದೇನಿಯೇ ನನ್ನ ಆಸೆ. ನಿಮ್ಮ ಮಾವಂಗಿನ ಸಾವುಕಾರ ಸಿಕ್ಕಿದ್ರೆ ನಾನು ಅಥವಾ ಹೆಂಗೋನೇ ಮದುವೆನೇ ಮಾಡ್ತಾ ಇದ್ದೆ. ಆದರೆ ಯಾರವ್ರನ್ನ ಮಳ್ಳಿನಾಗೆ ನಮ್ಮ ನೆಂಟ್ರನಾಗೆ ನಿಮ್ಮ ಮಾಮನಷ್ಟು ಸಾವುಕಾರಾಗಿರೋರು ಯಾರವ್ರು ಹೇಳು? ಯಾರೂ ಇಲ್ಲ. ಅದಕ್ಕೆ ನಾನಂತೂ ನಿನ್ನ ನಮ್ಮ ಅಣ್ಣನ ಮಗುಗೆ ಕೊಡ್ತಾ ಇರೋದು. ಸುಮ್ಮನೆ ತಲೆ ತಿನ್ಬೇಡ, ಹೋಗಿ ಸುಮ್ಕೆ ನೀ ಆರಾಮಾಗಿರು. ಕಾಲೇಜ್ಗೆ ಹೋಯ್ತೀಯಾ ಬತ್ತೀಯಾ ನೋಡ್ಕ. ಮುಂದಿನ ವರ್ಷದಿಂದ ಬೆಂಗಳೂರಿಗೆ ಆಗ್ತಾರಂತೆ ಕಾಲೇಜ್ಗೆ. ಸರಿ ಕಣಮ್ಮ. ಅಯ್ಯೋ, ನಾನು ಈಗಲೇ ನೀ ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ಕತೆ ಏನು? ಅಲ್ಲಿ ನೋಡಿದ್ರೆ ನಮ್ಮ ಮಾವನ ಮಗ ಏನು ಸುಮ್ಮನೆ ಬಿಡ್ತಾನೆ ನನ್ನ. ಅಷ್ಟೇನೇ ಕತೆ, ಮುಗಿಸೇ ಬಿಡ್ತಾನೆ ನನ್ನಂತೂ. ಹೀಗೇನು ಮಾಡೋದು? ಇನ್ನು 25 ದಿನಕ್ಕೆ ಮದುವೆ ನಂದು. ಅಷ್ಟಾಗಿ ಏನಾರ ಒಂದು ಪ್ಲ್ಯಾನ್ ಮಾಡಬೇಕಲ್ಲ. ಏನು ಮಾಡೋದು? ರಾಹುಲ್ ತುಂಬಾ ಚೆನ್ನಾಗವನೇ, ಅವನು ಒಳ್ಳೆಯವನೇ. ಅದಾಗ ಅವನು ಕರ್ಕೊಂಬಂದು ನಮ್ಮ ಅಮ್ಮಗೆ ತೋರಿಸಿದ್ರೆ ಒಪ್ಕೊಳ್ಳೋದೇನೋ. ನಮ್ಮ ಮಾವನ ಮಗ ಅವನಂತೂ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನನಗಂತೂ ಚೆನ್ನಾಗಿ ಗೊತ್ತು. ಈಗ ಏನು ಮಾಡಲಿ ನಾನು? ಇರು, ಫಸ್ಟ್ ಕಾಲೇಜ್ ತಗೋಗಿ ಆಮೇಕಿಂದ ಏನಾರ ಯೋಚನೆ ಮಾಡೋಣ. ಲೋ, ನಾನು ಕೊಟ್ಟಿರೋ ಸಲ ಯಾವಾಗೋ ತೀರಿಸ್ತೀಯಾ? ನಮ್ಮ ಅಪ್ಪಂಗೆ ಏನಂತ ಹೇಳು? ಬರೀ ಶೋಕಿ ಮಾಡಿದೆ ಆಯಿತು ನಿಂದಂತೂ. ನಿಮ್ಮ ಮನೆಗೆ ಏನಂತೆ ಆರಾಮಾಗಿ ಹೆಂಗೋ ಇಸ್ಕೊಟ್ಟಿದ್ರೆ ಆಗ್ತಾ ಇರಲಿಲ್ವಾ? ಸುಮ್ಮನೆ ನನ್ನ ಹತ್ರ ಸಾಲ ಇಸ್ಕೊಂಡು ನನಗೆ ಗೊಳೋ ಅನ್ನಿಸ್ತಿದ್ಯಾ ನೀನಂತೂ? ಇಲ್ಲ ಮಗ, ಕೊಡ್ತೀನಿ ಇರು, ಸಮಾಧಾನ ಮಾಡ್ಕ. ನಾನೇನು ಪ್ಲ್ಯಾನ್ ಮಾಡಿದ್ದೆ, ಅದು ಯಾಕೋ ವರ್ಕ್ ಆಯ್ತಿಲ್ಲ. ಏನು ಮಾಡೋಣ? ಏನು ಪ್ಲ್ಯಾನ್ ಮಾಡಿದ್ದೆ? ಒಂದು ಹುಡುಗಿಯವ್ರ ಮನೆಗೆ ತುಂಬ ರಿಚ್ ಆಗವ್ರೆ. ತುಂಬ ರಿಚ್ ಆಗವ್ರೆ. ಅದಕ್ಕೇನೆ ಹೆಂಗನ ಮಾಡಿ ಕ್ಯಾಚ್ ಹಾಕ್ಕೊಂಡು ಆರಾಮಾಗಿ ಅದಾಗ ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊತಾ ಇದ್ದೆ. ನೋಡಿದ್ರೆ ಆಗ್ತಾ ಇಲ್ಲ. ಅವಳಿಗೆ ಚೆನ್ನಾಗಿ ಓಡಾಡ್ಸೋರು, ಆಮೇಲೆ ಸ್ವಲ್ಪ ಶೋ ಆಫ್ ಮಾಡೋರು ಕಂಡ್ರೆ ಜಾಸ್ತಿ ಇಷ್ಟ. ಅವಳಿಗೋಸ್ಕರ ಏನೆಲ್ಲ ಮಾಡ್ತಾಯಿದ್ದೀನಿ. ಅವಳಂತೂ ಇಲ್ಲಿ ತನಕ ನನಗೇನು ಹೇಳಲೇ ಇಲ್ಲ. ಅವಳು ಒಂದ್ಸಲ ಸಿಕ್ಬಿಟ್ಟಿದ್ರೆ ಹೆಂಗೋ ನಾನಂತೂ ಸೆಟ್ಲ್ ಆಗ್ಬಿಡ್ತಾ ಇದ್ದೆ. ನಿಂದು ಇದೇ ಕಂತ್ರಿ ಬುದ್ಧಿ ಆಯಿತು. ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನನ್ನ ದುಡ್ಡಂತೂ ನನಗೆ ಅರ್ಜೆಂಟಾಗಿ ಬೇಕೇ ಬೇಕು. ನಮ್ಮ ಡ್ಯಾಡಿಗೆ ಏನು ಹೇಳು? ಸುಮ್ಮನೆ ತಲೆ ತಿನ್ಬೇಡ ನೀನು. ದುಡ್ಡು ಕೊಡೋದು ನೋಡು. ಸರಿ ನೋಡೋಣ ಬಿಡು. ನೋಡು, ಏನಾದ್ರೂ ಮಾಡು, ಆದರೆ ಎಲ್ಲ ನಿಜ ಹೇಳ್ಬಿಟ್ಟು ಮಾಡು. ಸುಳ್ಳು ಮಾತ್ರ ಏನು ಮಾಡೋಕೆ ಹೋಗ್ಬೇಡ. ಹುಡುಗಿಯರ ಹತ್ರ ತಗ್ಲಾಕೊಂಬಿಟ್ರೆ ಸುಮ್ಮನೆ ಯಾಕಬೇಕು ಜೈಲ್ ಪಾಲಾಗ್ತೀಯಾ? ನನಗೂ ಗೊತ್ತು, ಸುಮ್ಮನೆ ಹೋಗೋ. ಏನು ಮಾಡೋದು? ದುಡ್ಡುಗೋಸ್ಕರ ಏನು ಮಾಡೋಕ್ಕಾಗ್ತಿಲ್ಲ. ಅಲ್ಲ, ನಾನು ಯಾಕೆ ಮದುವೆ ಮಾಡ್ಕೊಂತಾಳ ಅವಳು? ಅವ್ರ ಮಾವನೇ ಅಮೇರಿಕಾದಾಗ ಅವನೇ. ಇವಳನ್ನ ಬಿಟ್ಬಿಟ್ಟು ಬೇರೆ ಯಾರನ್ನಾದ್ರೂ ಟ್ರೈ ಮಾಡ್ಬೇಕಿತ್ತು ನಾನು. ಅವ್ರ ಮಾವನ ಮಗ ಅಮೇರಿಕಾದಾಗ ಅವನೇ ಒಪ್ಪಿಲ್ಲ ಅಂದರೆ ಇನ್ನು ನನ್ನಂತವನ್ನ ಒಪ್ಪಿಡ್ತಾಳ? ಸಾಧ್ಯನೇ ಇಲ್ಲ. ಬೇರೆ ಯಾರನ್ನಾದ್ರೂ ನೋಡ್ಕೋಬೇಕು ನಾನು. ಯಾರು ಸಿಗ್ತಾರೆ ನನಗೆ ಇವಾಗ ಸದ್ಯಕ್ಕೆ? ಅಂಥ ಚೆನ್ನಾಗಿರೋ ಹುಡುಗಿಯರು, ನನಗೆ ಪಾಕೆಟ್ ಮನಿ ಕೊಟ್ಕೊಂಡು ಹೋಗ್ತಾ ಇರಬೇಕು ಅಂಥವ್ರು ಸಿಕ್ಬಿಟ್ರೆ ಸಾಕಪ್ಪ ನನಗೆ. ಇನ್ನೇನು ಬೇಡ. ಹಾಯ್ ಏನು ಸುಮ್ಮನೆ ನಿಂತ್ಕೊಬಿಟ್ಟಿದ್ಯಾ ಇಲ್ಲಿ? ಇಲ್ಲ, ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ನೀನು ಏನು ಮಾಡ್ತಿದ್ಯಾ ಇಲ್ಲಿ? ಯಾಕೆ ಹೊರಗಡೆ ಎಲ್ಲಾದರೂ ಹೋಗ್ಬೇಕಿತ್ತಾ ಏನು? ಇಲ್ಲ, ನನಗೊಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ನಮ್ಮ ಮಾವನ ಮಗನ ಜೊತೆ ಮದುವೆ ಫಿಕ್ಸ್ ಮಾಡ್ತಾವ್ರು ನಮ್ಮ ಮನೆಗೆ. ಇನ್ನು 20 ಡೇಸ್ 25 ಡೇಸ್ಗೆ ನಮ್ಮ ಮಾವನ ಮಗನ ಜೊತೆ ನನ್ನ ಮದುವೆ. ಅಯ್ಯೋ ಹೌದಾ? ಆದರೆ ನಂಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಅಷ್ಟೊಂದು ದುಡ್ಡು ಐತೆ, ಎಲ್ಲನೂ ಐತೆ. ಯಾಕೆ ನಿಂಗೆ ಅವನಂದ್ರೆ ಇಷ್ಟ ಇಲ್ಲ? ಅಮೇರಿಕಾದಲ್ಲಿ ಇರ್ಬೋದಲ್ವ ಆರಾಮಾಗೆ? ನಂಗೆ ಅದೆಲ್ಲನೂ ಇಷ್ಟ ಇಲ್ಲ. ಅವನಿಗೆ ನಾನಂದರೆ ಮೊದಲೇ ಇಷ್ಟ ಇಲ್ಲ. ನಾನು ಹಳ್ಳಿ ಗುಗ್ಗು ಹಳ್ಳಿ ಗಮಾರಿ, ಇವಳನ್ನ ಕೆಲ್ಸಕ್ಕೆ ಹಾಕೊಂಡು ರುಬ್ಸನ ಹಂಗೆ ಹಿಂಗೆ ಅಂತ ಏನೇನೇನೇನೋ ಮಾತಾಡ್ತಾ ಇದ್ದ. ಅದಕ್ಕೇನೆ ನನಗಂತೂ ಏನೋ ಒಂಥರ ಬೇಜಾರು. ನಾನು ನಿನಗೆ ಸುಮಾರು ದಿನದಿಂದ ಏನೋ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೇಳು. ಅದೇನು ಅಂತಂದರೆ ನನಗೆ ನೀನು ಅಂತಂದರೆ ತುಂಬನೇ ಇಷ್ಟ. ಏನು? ನಾನು ಅಂದರೆ ನಿಂಗೆ ತುಂಬ ಇಷ್ಟನಾ?
ಹಾಂ, ನೀನು ಅಂದರೆ ನಂಗೆ ತುಂಬ 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 ಇಷ್ಟ. ನಾನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ. ನೀನು ಬೇರೆಯವ್ರ ಥರ ಅಲ್ವೇ ಅಲ್ಲ. ನಾನು ಚೆನ್ನಾಗಿ ನೋಡ್ಕೊತೀಯ, ಚೆನ್ನಾಗಿ ಓಡಾಡಿಸ್ತೀಯ, ಎಲ್ಲನೂ ಮಾಡ್ತೀಯ. ನೀನಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಅಷ್ಟೊಂದು ಇಷ್ಟ. ಇವಳೇನಪ್ಪ ನನ್ನ ಇಷ್ಟ ಅಂತ ಹೇಳ್ತಾವಳೆ. ತಿರುಗಿ ನಾಳೆ ಸಾವುಕಾರ ಅನ್ಕೊಬಿಟ್ರೆ ಇದಾಗ್ಬಿಡ್ತದೆ. ಒಂದ್ಸಲ ನಿಜನಾದರೂ ಹೇಳ್ಬಿಡೋಣ. ಇವಳಂತೂ ಸಾವುಕಾರಿ ಅಂತ ಗೊತ್ತು ನನಗೆ. ಒಂದು ನಿಜ ಯಾಕೆ ಹೇಳ್ಬಾರ್ದು? ನಿಜನೇ ಹೇಳ್ಬಿಡೋಣ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ರಚ್ಚು, ನನ್ನ ಹತ್ರ ನೀನು ಅನ್ಕೊಂಡಿರೋ ಅಷ್ಟು ದುಡ್ಡು, ಬಂಗ್ಲೆ ಗಿಂಗ್ಲೆ ಎಲ್ಲ ಏನೂ ಇಲ್ವಲ್ಲ. ಅಯ್ಯೋ ಅಷ್ಟೊಂದು ದುಡ್ಡು ಬಂಗ್ಲೆ ಇಲ್ಲ ಅಂತಂದ್ರೇನು, ನಮ್ಮಿಬ್ರು ನೋಡಿದ ತಕ್ಷಣ ಇರೋರೆಲ್ಲ ಉರ್ಕೊಂತಾರಲ್ಲ, ಅಷ್ಟೇ ಸಾಕು. ನಿಮ್ದು ಎಷ್ಟೈತೋ ಅಷ್ಟೇ ಸಾಕು ನನಗೆ. ನಿಜವಾಗ್ಲೂ ನಾನು ಏನು ಗೊತ್ತಿಲ್ದಿರ ಆ ಮಹಾನು ಆ ಅಚ್ಚುನೇನೆಯ ಹೆಂಗೆಂಗೋ ಇರ್ತೀವಿ ಅಂತ ಚಾಲೆಂಜ್ ಮಾಡಬೇಕಾದ್ರೆ, ಈಗ ನಾನು ನೀನು ಜೋಡಿ ಎಷ್ಟು ಚೆನ್ನಾಗೈತೆ ನಮ್ಮಿಬ್ರು ಜೋಡಿ. ಈಗ ನಾವು ಯಾಕೆ ಚೆನ್ನಾಗಿರಬಾರ್ದು ಹೇಳು? ನಾವು ಮುಂದೆ ಚೆನ್ನಾಗಿರ್ತೀವಿ. ನೀನು ನಾನು ಓದೋಣ, ಇನ್ಮೇಲೆ ಚೆನ್ನಾಗಿ ಓದ್ಕೊಂಡು ನಾವು ಚೆನ್ನಾಗಿರೋಣ. ನಮ್ಮ ಅವನ ಮಗನ ಕತೆ ನಿನಗೆ ಗೊತ್ತಿಲ್ಲ. ನಮ್ಮ ಅವನ ಮಗನನ್ನು ಹೆಂಗೆ ಸಿಕ್ಕರಂಗೆ ಆಟ ಆಡಿಸ್ತಾನೆ. ಅವ್ನು ಮೊದಲೇ ಸರಿಯಿಲ್ಲ. ಅವ್ನು ಎಷ್ಟು ಅಸಹ್ಯವಾಗಿ ನಡ್ಸ್ಕೊತಾನೆ ಗೊತ್ತಾ ನನ್ನ. ಅದಕ್ಕೆ ನನಗೆ ಅವನಂದ್ರೆ ಇಷ್ಟ ಇಲ್ಲ. ನಿನ್ನಷ್ಟು ಪ್ರೀತಿಯಿಂದ ನಡೆಸ್ಕೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ನಿನ್ನೆನೇ ನೀ ಮದುವೆ ಮಾಡ್ಕೊಳ್ಳೋಣ ಅಂತ ಆಸೆ ನನಗೆ. ಯಪ್ಪ, ಎಂಥ ಚಾನ್ಸ್ ಕೊಟ್ಬಿಟ್ಟಪ್ಪ ದೇವರೇ. ತಾನಾಕೆ ಬಂದು ಹಳ್ಳಕ್ಕೆ ಬೀಳ್ತಾಳಲ್ಲ. ಇವಳನ್ನ ಮದುವೆ ಮಾಡ್ಕೊಳ್ಳೋ ಯಾವ ಇಂಟ್ರೆಸ್ಟು ಇಲ್ಲ. ದುಡ್ಡು ಸಿಗ್ತದೆ ಅಂದರೆ ಯಾಕೆ ಬಿಡಬೇಕು ಅಲ್ವಾ? ಸರಿ, ಹಾಗಾದರೆ ನಿಮ್ಮಮ್ಮನ ಹತ್ರ ಮಾತಾಡು, ನಿಧಾನಕ್ಕೆ ನೋಡೋಣ. ನಿಮ್ಮಮ್ಮನ ಹತ್ರ ಎಲ್ಲ ಮಾತಾಡಿ ವಿಚಾರಿಸಿ ನೋಡು. ನಿಮ್ಮಮ್ಮ ಹೂ ಅಂದರೆ ನಾನೇನು ಎಲ್ಲದಕ್ಕೂ ರೆಡಿನಪ್ಪ ನಾನು. ಅದೇ ಈಗಲೇ ಹೇಳಿದ್ದೀನಿ, ನೀವು ಅಂದ್ಕೊಂಡಿರೋ ಅಷ್ಟು ದುಡ್ಡು ಅದು ಇದು ಎಲ್ಲ ನನ್ನ ಹತ್ರ ಏನೂ ಇಲ್ಲ, ಸರಿನಾ? ಅಯ್ಯೋ ಪರವಾಗಿಲ್ಲ, ನೀನನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಹೆಂಗೆ ನೋಡ್ಕೋಬೇಕು ಅಂತಂದರೆ ಅವರು ಇವರು ಎಲ್ಲ ನೋಡಿ ಹೊಟ್ಟೆ ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಹಂಗೆ ನೋಡ್ಕೊಂಡೆ ನನಗೆ ಅಷ್ಟೇ ಸಾಕು. ಬೇರೆ ಇನ್ನೇನೂ ಬೇಕಿಲ್ಲ ನನಗಂತೂ. ಅದ್ರಾಗೂ ಅಮ್ಮ ಅವಳಲ್ಲ, ಅವಳು ಮುಂದೆ ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು. ನಮ್ಮ ಮಾವನ ಮಗನ ಮದುವೆ ಮಾಡ್ಕೊಂಡ್ರೆ ನಾನೊಂದು ಸಾರ್ಸ ಬಟ್ಟೆ ಮಾಡಿಬಿಡ್ತಾರೆ. ಅವಾಗ ನನ್ನ ಹತ್ರ ಏನಿದ್ರು ಸಾರ್ಸ ಬಟ್ಟೆ ಹೋಗ್ಬಿಡ್ತೀನಿ. ಆದರೆ ನಿನ್ನ ಮದುವೆ ಮಾಡ್ಕೊಂಡ್ರೆ ರಾಣಿ ಥರ ಇರ್ತೀನಿ. ನೋಡಿದವರು ಓದೋರು ಬಂದರೆಲ್ಲ ಹೊಟ್ಟೆ ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಹಬ್ಬ ಸದ್ಯ ನಾನು ನೀನು ಒಪ್ಕೊಬಿಟ್ಟಲ್ಲ, ಅಷ್ಟೇ ಸಾಕು. ಆರಾಮಾಗೆ ಮದುವೆ ಮಾಡ್ಕೊತೀನಿ ಬಿಡು. ಆದರೆ ಆದಷ್ಟು ಬೇಗನೆ ನೀನು ನನ್ನ ಮದುವೆ ಮಾಡ್ಕೋಬೇಕು. 25 ದಿನಕ್ಕೆ ನನ್ನ ಮದುವೆ ಫಿಕ್ಸ್ ಆಗೋಗ್ಬಿಟ್ಟೈತಲ್ಲ ನಮ್ಮ ಮಾವನ ಮಗನ ಜೊತೆ. ಅದಕ್ಕೆ ಹೆಂಗಾದರೂ ಮಾಡಿಬಿಟ್ಟು ಇನ್ನು 25 ದಿನಕ್ಕೆ ನೀನು ಮದುವೆ ಮಾಡ್ಕೋಬೇಕಾ? 25 ದಿನಕ್ಕೆ ನಾನು ಮದುವೆ ಮಾಡ್ಕೋಬೇಕು. ಸರಿ ಯೋಚನೆ ಮಾಡ್ತೀನಿ ನಾನು. ಯೋಚನೆ ಮಾಡೋದೇನು ಬಂತು? ಹೆಂಗಿದ್ರು ನೀನು ನಾನು ಇಷ್ಟಪಡ್ತಾ ಇದೀಯ ಅಂತ ಆದಮೇಲೆ ಮದುವೆ ಮಾಡ್ಕೋ. ಈಗಲೇ ಮದುವೆ ಮಾಡ್ಕೊಳ್ಳೋದು ಬೇಡ. ಏನಾದರೂ ಪ್ಲಾನ್ ಮಾಡಿ ಈ ಮದುವೆ ನಿಲ್ಲಿಸ್ಬೇಕಲ್ಲ. ಹೆಂಗೆ ಪ್ಲಾನ್ ಮಾಡ್ತೀಯಾ? ನೀನೇ ಏನಾದರೂ ಪ್ಲಾನ್ ಮಾಡು. ನಿಮ್ಮ ಮನೆ ಕತೆ ಏನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ. ಹೆಂಗಾದರೂ ಮಾಡಿ ನೀನೇನೇ ಮದುವೆನ ನಿಲ್ಲಿಸು. ಸರಿ, ನೋಡ್ತೀನಿ, ಯೋಚನೆ ಮಾಡ್ತೀನಿ. ಹೆಂಗಾದರೂ ಮಾಡಿ ಮದುವೆನ ನಿಲ್ಲಿಸ್ತೀನಿ. ರಚ್ಚು, ಓ ನೀನಾ? ಸರಿ ನೀವು ಮಾತಾಡ್ಕೊಳ್ಳಿ, ನಾನು ಆಮೇಲೆ ಸಿಗ್ತೀನಿ ರಚ್ಚು ನಿಂಗೆ. ಆಯಿತು. ಲೇ ಗೂಬೆ, ನಿನ್ಗೇನ ತಲೆ ಕೆಟ್ಟೈತಾ? ನೀನು ಯಾಕೆ ಇವನಿಂದ ಬಿದ್ದಿದ್ಯಾ? ಸುಮ್ಮನೆ ನಿಮ್ಮ ಅಮ್ಮ ಹೇಳೈತೆ ಮದುವೆ ಫಿಕ್ಸ್ ಆಗೈತೆ ಅಂತ. ಮರ್ಯಾದೆಗಿರೋದು ಕಲ್ತ್ಕ ನೋಡೆ. ಯಾವತ್ತಿದ್ರು ಸ್ಟ್ಯಾಂಡರ್ಡಾಗೆ ಪಿಕ್ಚರ್ಗೆ ಹೋಗ್ಕೊಂಡು ಶಾಪಿಂಗ್ ಹೋಗ್ಕೊಂಡು ನಾನು ರಾಹುಲ್ ಜೊತೆ ಇದ್ದೀನಲ್ಲ, ಹಿಂಗೆ ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಯಾರ್ದೋ ಮನೆ ಮುಸ್ರೆ ತಿಕ್ಕೊಂಡು ಯಾರ್ದೋ ಮನೆ ಕೂಲಿನಲ್ಲಿ ಮಾಡ್ಕೊಂಡು ಇರೋಕ್ಕೆ ನನಗಂತೂ ಇಷ್ಟ ಇಲ್ಲ. ಅದ್ರಾಗೂ ನಮ್ಮ ಮಾವನ ಮಗಂಗೆ ನಾನಂದ್ರೆ ಆಗಿಲ್ಲ. ಅವನು ಕಟ್ಕೊಂಡು ನಾನೇನೇ ಮಾಡಲಿ? ಇವನ ಜೊತೆ ಚೆನ್ನಾಗಿ ಓಡಾಡ್ಕೊಂಡಿರ್ಬೋದಲ್ವಾ? ಲೇ, ನಿನ್ಗೇನು ತಲೆ ಕೆಟ್ಟೈತಾ? ನಿಮ್ಮ ಮಾವನ ಮಗುವನೇನೇ ಎಷ್ಟೋ ಗ್ರೇಟು. ನನ್ನ ಮಾತು ಕೇಳಿ ಅವನೇನೇ ಮದುವೆ ಮಾಡ್ಕೊಳ್ಳೆ. ನೀ ಸುಮ್ ಕುಂತ್ಕ. ನೀ ನನಗಂತೂ ತಲೆ ಕೆಡ್ಸಕ್ಕೆ ಹೋಗ್ಬೇಡ. ನೀ ಸುಮ್ಮನೆ ಕುಂತ್ಕೊಂಡ್ರೆ ಸರಿ. ನಾನು ಹೆಂಗಿರ್ಬೇಕು ಅಂದರೆ ಆ ಮಹಾ ಅಚ್ಚು ಮುಂದೆ ನಾವಂತೂ ರಾಯಲ್ಲಾಗಿ ಬದುಕಿರ್ಬೇಕು ಅಷ್ಟೇನೆ. ಯಪ್ಪ, ಏನು ಮಾಡ್ತೀಯೋ ಮಾಡು, ನಿನ್ನ ಕರ್ಮ. ಏನಾರ ಮಾಡ್ಕೊಂಡು ಅನ್ಬೋಸು. ನೀನು ಹಣೆ ಬರದ ಹಿಂಗೆ ಬರ್ದೈತೇನೋ. ಇವನು ಬಿಟ್ಟು ಇವ್ನು ಯಾರು ಅನ್ನಂಗೆ ಸುತ್ತಿ ಸಾಯಿ. ನನಗೇನಾಗಬೇಕು? ನಿಮ್ಮಮ್ಮ ನೋಡಿದ್ರೆ ನಿಮ್ಮ ಮಾವನ ಕೊಟ್ಟು ಮದುವೆ ಮಾಡೋಕೆ ಆಲ್ರೆಡಿ ಎಲ್ಲ ತಯಾರಿ ಮಾಡ್ತೈತೆ. ನೀನು ನೋಡ್ರಿ ಈ ಆಡ್ದಿರ ಆಟ ಆಡ್ತಾ ಇದೆಯಾ? ಆಡು. ನಾನು ಏನು ಮಾಡಿದ್ರು ಅಚ್ಚುಗಿನ್ನ ಚೆನ್ನಾಗಿರ್ಬೇಕು ಅಂತಲೇ ಮಾಡ್ತಾ ಇರ್ತೀನಿ ಅಷ್ಟೇನೆ. ಇವಳಂತೂ ಉದ್ಧಾರ, ಈ ಜನ್ಮದಾಗ ಉದ್ಧಾರ ಆಗಲ್ಲ. ಈ ಕಡೆ ಸಾವುಕಾರರು ಬೇಡ ಇವಳಿಗೆ, ಈ ಕಡೆ ಏನೂ ಬೇಡ. ಮತ್ತು ಇವಳಿಗೇನು ಶೋಕಿ ಮಾಡಿಸ್ಕೊಂಡು ಫಿಲಮು ಶಾಪಿಂಗ್ ಅಂತ ಕರ್ಕೊಂಡು ಹೋಗೋರಾದ್ರೆ ಇವಳಿಗೆ ಒಪ್ಪಿಗೆ. ಇವನೊಂದು ದುಡ್ಡಿರೋ ಗಂಟೆ ಕರ್ಕೊಂಡು ಹೋಗ್ತಾನೆ. ದುಡ್ಡೆಲ್ಲ ಮುಗಿದ್ಮೇಲೆ ಏನು ಮಾಡ್ತಾನೆ? ನಾಮ ಹಾಕ್ತಾನೆ ಅಷ್ಟೇನೆ. ಅವಾಗ ಬಾಯ್ ಬಡ್ಕೊಂಡು ಹೇಳು. ಮೊದಲೇ ವಿಷಯನ ಸುಮ್ಮನೆ ಹೋಗ್ಬಿಟ್ಟು ಆ ಸರೋಜಿ ಆಂಟಿಗನ ಹೇಳ್ಬೇಕು, ಮರ್ಯಾದೆಗೆ ಮದುವೆನ ಮಾಡಿ ಕಳಿಸ್ತಾಳು ಕಾಲೇಜಿಗೆ ಕಳಿಸ್ತಿದ್ದಂಗೆ. ಇಲ್ಲ ಅಂತಂದರೆ ಸಾಯ್ಬೇಕು ಅಷ್ಟೇನೆ.